ಪ್ರಸಾದ್ ತಿಂಗಳಿನಿಂದ ತನ್ನ ಬಗ್ಗೆ ತಾನು ಆಲೋಚಿಸುತ್ತಾ ಕುಗ್ಗಿ ಹೋಗ್ತಾ ಇರ್ತಾನೆ. ಮನೆಯಲ್ಲಿ ಯಾರೂ ಇಲ್ಲ. ತನ್ನ ಹೆಂಡತಿ ಸತ್ತು ಹೋಗಿ 5 ವರ್ಷಗಳಾಗಿರುತ್ತೆ. ಆಗಿನಿಂದ ಒಂಟಿಯಾಗಿ ಬದುಕ್ತಾ ಇರ್ತಾನೆ ಪ್ರಸಾದ್. ಇನ್ನು ತನ್ನ ಮಕ್ಕಳನ್ನು ನೋಡಬೇಕು ಎಂದು ಕರೆ ಕಳಿಸುತ್ತಾನೆ. ಆಗ ಪಕ್ಕದ ಮನೆಯ ಪದ್ಮ ಮನೆಗೆ ಬರುತ್ತಾಳೆ. ಏನಣ್ಣಯ್ಯ, ಇನ್ನು ನಿನ್ನ ಮಗ ಸೊಸೆಯಂದ್ರು ಮನೆಗ್ ಬರ್ತಾ ಇದ್ದಾರಂತಲ್ಲ, ಇನ್ನು ನೀನು ನಮ್ಮನ್ನ ಗುರ್ತು ಹಿಡಿತೀಯೋ ಇಲ್ವೋ? ಅದೇನಮ್ಮ ಹಾಗಂತೀಯ? ಅವರೇನೋ ಈ ಮನೆಯಿಂದ ದೂರವಾಗಿ ಬದುಕ್ತಾ ಇದ್ದಾರೆ, ನೀನೇನೋ ಮನೆ ಪಕ್ಕದಲ್ಲೇ ಇರ್ತೀಯಲ್ಲ, ನಿನ್ನನ್ ಹೇಗೆ ಮರಿತೀನಿ ಹೇಳು? ಆದ್ರೂ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಒಬ್ಬ ಮಗ ಹಳ್ಳಿನಲ್ಲಿ ಇನ್ನೊಬ್ಬ ಸಿಟಿನಲ್ಲಿ ಯಾಕೆ ಬದುಕ್ತಾ ಇದ್ದಾರೆ? ಕಾಲಕ್ಕೆ ತಕ್ಕ ಹಾಗೆ ಪರಿಸ್ಥಿತಿ ಕೂಡ ಬದಲಾಗುತ್ತಮ್ಮ. ಅವರ ಜೀವನ ಅವರು ಅನುಭವಿಸ್ತಾ ಇದ್ದಾರೆ. ಅಡ್ಡ ಪಡೋದಕ್ಕೆ ನಾನ್ಯಾರು ಹೇಳು? ಅವರ ಅಮ್ಮ ಸತ್ತು ಹೋದ ಮೇಲೆ ಕೂಡ ನನ್ನ ಹತ್ರ ಬಂದು ಇರ್ತಾರೆ ಅಂತ ಅಂದ್ಕೊಂಡೆ, ಆದ್ರೆ ಅವರು ಬಂದಿಲ್ಲ. ಜೀವನದಲ್ಲಿ ಸಾಯೋವರೆಗೂ ಹೆತ್ತ ಮಕ್ಕಳ ಪ್ರೀತಿಗಾಗಿ ಎದುರು ನೋಡ್ತಾ ಇದ್ದದ್ದೇ ಅಲ್ವಾ ಅಮ್ಮ? ಅಪ್ಪ ಅಂದ್ರೆ ಎಲ್ರೂ ಅಮ್ಮನ ಬಗ್ಗೆ ಆಲೋಚಿಸ್ತಾರೆ ಹೊರತು ಅಪ್ಪನ ಬಗ್ಗೆ ಹಚ್ಕೊಳ್ಳೋರೇ ಬಹಳ ಕಡಿಮೆ ತಾಯಿ. ಪಾಪ ಅಣ್ಣಯ್ಯ, ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗ್ ತುಂಬಾ ದುಃಖವಾಗುತ್ತೆ. ಆದ್ರೆ ಸ್ವಲ್ಪ ದಿನವಾದ್ರೂ ಮಗ ಸೊಸೆಂದ್ರ ಜೊತೆ ಸಂತೋಷವಾಗಿರೋ ಅಣ್ಣಯ್ಯ. ಏನಾದ್ರೂ ಅಗತ್ಯವಿದ್ರೆ ನನ್ನ ಕರಿ, ನಾನು ಪಕ್ಕದಲ್ಲೇ ಇರ್ತೀನಲ್ಲ, ತಕ್ಷಣ ನಿನ್ ಮುಂದೆ ಬಂದು ನಿಲ್ತೀನಿ. ಹಾಗೆ ಪದ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪದ್ಮ ಹೋದ ಮೇಲೆ ಅಲ್ಲಿಗೆ ಪ್ರಸಾದನ ದೊಡ್ಡ ಮಗ ರಮೇಶ್, ಸೊಸೆ ಅನಾಮಿಕಾ ಬರುತ್ತಾರೆ. ಅವರನ್ನು ನೋಡಿ ಪ್ರಸಾದ್ ಬಹಳ ಸಂತೋಷಿಸುತ್ತಾನೆ. ಮಾವಯ್ಯ, ಚೆನ್ನಾಗಿದ್ದೀರಾ? ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ, ಚೆನ್ನಾಗೇ ಇದೆ. ಅಪ್ಪ ಹೇಗಿದ್ಯಪ್ಪ? ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರಿ, ಏನಾಯ್ತಪ್ಪ? ಚಿಕ್ಕದಾದ ಜ್ವರ ಅಪ್ಪ, ನೀವು ಬಂದ್ರಲ್ಲ ಕಡಿಮೆ ಆಗುತ್ತೆ ಬಿಡು. ನಾನು ಬಹಳ ಸಲ ಹೇಳಿದ್ದೆ ಅಲ್ಲ ಮಾವಯ್ಯ, ನಮ್ಮ ಮನೆ ಹತ್ರ ಬಂದು ಇರ್ಬೋದಲ್ಲ, ಅಲ್ಲಂತೂ ನಿಮ್ಗೆ ಯಾವ ಕಷ್ಟನೂ ಇರೋದಿಲ್ಲ. ಹಳ್ಳಿ ಆಗಿದ್ರಿಂದ ಹಚ್ಚನೆಯ ಹಸಿರಿನ ಮಧ್ಯೆ ಇದ್ರೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಪರವಾಗಿಲ್ಲಮ್ಮ, ನನಗೆ ಇಲ್ಲೇ ಚೆನ್ನಾಗಿದೆ. ಆದ್ರೂ ಅಲ್ಲಿಗೆ ಕೂಡ ಸಮಯ ತಗೊಂಡು ಬರ್ತೀನಮ್ಮ. ಹಾಗೆ ಪ್ರಸಾದ್ ಅಂದಿದ್ದರಿಂದ ಇನ್ನು ಅನಾಮಿಕ ಹೋಗಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಚಿಕ್ಕ ಸೊಸೆ ಅಂಜಲಿ ತನ್ನ ಗಂಡ ಅರುಣನ ಜೊತೆ ಬರುತ್ತಾಳೆ. ಬರುತ್ತಲೇ ಸೌದೆ ಒಲೆಯಿಂದ ಬರುವ ಹೊಗೆನ ತಡೆದುಕೊಳ್ಳಲಾರದೆ ಅಂಜಲಿ ಕೋಪದಿಂದ ಉರಿತಾ ಇರ್ತಾಳೆ. ಹೋಗು ಅನ್ನೋದಕ್ಕೆ ಹೊಗೆ ಹಾಕ್ತಾ ಇದ್ದೀರಾ? ಈ ಕಡೆ ಬಂದ್ವೋ ಇಲ್ವೋ? ಆಗ್ಲೇ ನನ್ನ ಕಳ್ಸೋದಕ್ಕೆ ಹುನ್ನಾರ ಮಾಡ್ತಾ ಇದ್ದೀರಾ? ಏನ್ ಮನುಷ್ಯರೋ ಏನೋ? ಅಬ್ಬಾ ನಿಲ್ಸೆ, ಬರ್ತಲೇ ನೀನ್ ಜಗಳವೇನೋ? ಬಂದ್ರ ಹೋಗಿದ್ರ ಅಂತ ಇರ್ಬೇಕು, ಹೀಗೆ ಜಗಳ ಮಾಡ್ಬೇಡ, ಚೆನ್ನಾಗಿರಲ್ಲ. ನೀವು ಸುಮ್ನೇರಿ, ನನಗೆ ಈ ಮನೆಗೆ ಬರ್ಬೇಕು ಅಂದ್ರೆ ಬೇಸರ. ಪದೇ ಪದೇ ಬಲವಂತ ಮಾಡಿ ನನ್ನನ್ನು ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೀರಾ. ಇಲ್ಲಿ ನನ್ ಗೌರವಕ್ಕೆ ಕಡಿಮೆ ಆದ್ರೆ ನಿಜಕ್ಕೂ ಇರೋದಿಲ್ಲ ಎಂದು ಅಂಜಲಿ ಅಂದಿದ್ದರಿಂದ ಇನ್ನು ಅರುಣ್ ತನ್ನ ಹೆಂಡತಿಯನ್ನ ಸಮಾಧಾನಿಸುತ್ತಾ ಇರ್ತಾನೆ. ಇನ್ನು ಅಲ್ಲೇ ಇರುವ ಪ್ರಸಾದ್, ಬನ್ನಿ ಅಮ್ಮ ಬನ್ನಿ, ಮನೆಯೊಳಗೆ ಬಾ ತಾಯಿ. ನೀವಿಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿ ಇದೀವಿ. ಆದ್ರೂ ನೀವು ಹೀಗೆ ಪದೇ ಪದೇ ನಮ್ಮನ್ನ ಯಾಕೆ ಬಾ ಅಂತೀರಾ? ನಾವು ಸಿಟಿಯಲ್ಲಿ ಇರ್ತೀವಿ, ಅಲ್ಲಿಗೆ ನೀವು ಬಂದಿರ್ಬೋದಲ್ಲ. ಹೀಗೆ ಅಷ್ಟು ದೂರದಿಂದ ನಮ್ಮನ್ನ ಕರೆದ್ರೆ ನಿಮ್ಗೆ ಏನ್ ಬರುತ್ತೋ? ಅದಲ್ಲಮ್ಮ, ಈ ಮನೆಗೆ ಬಂದು ಬಹಳ ದಿನವಾಗಿತ್ತಲ್ಲ, ಇದೇ ಕೊನೆ ಸಲ ಅಂದ್ಕೋ. ಅಪ್ಪ ಹಾಗೆ ಯಾಕಂತೀರಾ? ಅಂಜಲಿ ಏನೋ ಮಾಮೂಲಾಗೆ ಮಾತಾಡ್ತಾ ಇದ್ದಾರೆ, ನೀವ್ಯಾಕೆ ದುಃಖ ಪಡ್ತಾ ಇದ್ದೀರಾ? ಏನಾಯ್ತಪ್ಪ ನಿಮ್ಗೆ? ಆರೋಗ್ಯ ಚೆನ್ನಾಗಿಲ್ಲ ಅಂತ ತಿಳಿತು, ಏನಾಯ್ತು? ಈಗ ಪರವಾಗಿಲ್ಲಪ್ಪ, ಆರೋಗ್ಯ ಚೆನ್ನಾಗಿಲ್ಲ ಅಂತ ತಿಳಿದು ಇಷ್ಟು ಪ್ರೇಮವಾದ್ರೂ ತೋರಿಸ್ತಾ ಇದೀಯ, ನನ್ಗಷ್ಟೇ ಸಾಕು, ಸಂತೋಷವಾಗಿದೆ. ನೋಡಿ ಮಾವಯ್ಯ, ನಾವು ಇಲ್ಲಿ 2 ದಿನಕ್ಕಿಂತ ಹೆಚ್ಚು ಇರೋದಿಲ್ಲ. ಅದಕ್ಕೆ ಮೊದ್ಲೇ ಹೇಳ್ತಾ ಇದ್ದೀವಿ, ಇಲ್ಲಿ ಇರಿ ಅಂತ ನಮ್ಮನ್ನ ಬಲವಂತ ಮಾಡಬೇಡಿ. ನಾನು ಹೋಗ್ಬೇಕು, ನಿಮ್ಗಾಗಿ 1 ದಿನ ಇದ್ದು ಹೋಗ್ತೀವಿ ಅಷ್ಟೇ. ಏನು, ನಿಮ್ಮ ಅಪ್ಪಂಗಾಗಿ ನನಗೆ ಬಿಟ್ಟಿದ್ದು 2 ದಿನನಾ? ಪ್ರತಿ ತಂದೆ ಬೆಳೆದ ತನ್ನ ಮಗನನ್ನು ನೋಡಿ ಸಂತೋಷ ಪಡ್ತಾನೆ. ತನ್ನ ರೆಟ್ಟೆಗಳಿಂದ ಕಷ್ಟ ಮಾಡ್ಕೊಂಡು ಅಷ್ಟರವರೆಗೂ ಬೆಳೆದ ಮಕ್ಕಳ ಮದುವೆ ಮಾಡಿ ಒಬ್ಬ ಮನೆಯವನಾದ್ರೆ ಹೇಳಲಾರದಷ್ಟು ಆನಂದ ಪಡ್ತಾನೆ. ಆದ್ರೆ ದೂರವಾಗ್ತಿರುವ ತನ್ನ ಮಕ್ಕಳನ್ನ ನೋಡ್ತಾ ಇದ್ರೆ ಮಾತ್ರ ಯಾವ ತಂದನೂ ತಡ್ಕೊಳ್ಳಲ್ವೋ, ಆಗಲೂ ತನ್ನ ಮನಸ್ಸಿನಲ್ಲಿಯೇ ದುಃಖ ಪಡ್ತಾನೆ ಹೊರತು ತನ್ನ ದುಃಖನ ಹೊರಗೆ ಹೇಳ್ಕೊಳ್ಳೋದಿಲ್ಲ. ಅಪ್ಪ ನೀವ್ ಹಾಗೆ ದುಃಖ ಪಡ್ಬೇಡಿ ಅಪ್ಪ. ಮಾವಯ್ಯ, ಏನು ಈ ನಾಟಕಗಳು? ನಾನ್ ಮೊದ್ಲೇ ಹೇಳಿದ್ದೆ ಅಲ್ವಾ, ಬರ್ತಲೇ ಈ ನಾಟಕಗಳೇನು? 2 ದಿನ ಅಂದ್ರೆ 2 ದಿನವೇ ಇರ್ತೀವಿ, ನಂತರ 1 ನಿಮಿಷ ಕೂಡ ಇರೋದಿಲ್ಲ. ಏನ್ರಿ ನೀವು ಬನ್ನಿ, ಯಾವ್ದೊಂದು ರೂಮ್ ಒಳಗೆ ಹೋಗಿ ತಲೆಮರೆಸ್ಕೊಳ್ಳೋಣ. ಹಾಗೆ ಅಂಜಲಿ ತನ್ನ ಗಂಡ ಅರುಣನ್ನು ಕರೆದುಕೊಂಡು ರೂಮ್ ಒಳಗೆ ಹೋಗುತ್ತಾಳೆ. ಮಾವಯ್ಯ, ಯಾವಾಗ್ಲೂ ನಿಮ್ಮನ್ನ ಹೀಗೆ ನೋಡಿಲ್ಲ, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ದುಃಖ ಪಡ್ತಾ ಇದ್ದೀರಾ? ಅದೆಲ್ಲಮ್ಮ, ಸ್ವಲ್ಪ ದಿನವಾದ್ರೂ ನೀವೆಲ್ಲ ಇಲ್ಲೇ ಇರ್ತೀರಿ ಅಂದ್ಕೊಂಡೆ, ಆದ್ರೆ ಅವರವ್ರ ಪಾಡಿಗೆ ಅವ್ರು ಹೋಗ್ತೀನಿ ಅಂದ್ಕೊಂಡಿರ್ಲಿಲ್ಲ. ಕನಿಷ್ಠ ನೀವಾದ್ರೂ ಸ್ವಲ್ಪ ದಿನ ಇಲ್ಲಿರ್ತೀರಾ? ಮಾವಯ್ಯ, ಈ ಸಲ ಹೊಲನ ಜಾಗ್ರತೆಯಿಂದ ಕಾಪಾಡ್ಕೋಬೇಕು. ಮಳೆಗಾಲ ಅಲ್ವಾ, ಪ್ರವಾಹ ಬಂತು ಅಂದ್ರೆ ಬೆಳೆ ಮುಳುಗಿ ಹೋಗುತ್ತೆ ಅಂತ ಭಯವಾಗ್ತಾ ಇದೆ. ಅದಕ್ಕೆ ಮಾವಯ್ಯ, ಹೋಗಿ ಬೆಳೆನೇ ನೋಡ್ಕೋಬೇಕು. ನಿಮ್ಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋತೀವಿ ಮಾವಯ್ಯ. ಏನು ಅಂದ್ರೆ ನೀವಾದ್ರೂ ಮಾವಯ್ಯಂಗೆ ಹೇಳಿ.
ಹೌದಪ್ಪ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾಗೆ ಅನಾಮಿಕ ರಮೇಶರು ಹೇಳುತ್ತಾ ಇದ್ದರೆ ಕಣ್ಣಿನಲ್ಲೇ ಪ್ರಸಾದ್ಗೆ ಕಣ್ಣೀರು ಒತ್ತಿ ಬರುತ್ತೆ. ಇನ್ನು ಹಾಗೆ ಊರಿನೊಳಗೆ ಹೋಗೋದಕ್ಕೆ ಹೊರಡುತ್ತಾನೆ ಪ್ರಸಾದ್. ಬೀದಿಯೊಳಗೆ ಹಾಗೆ ಪ್ರಸಾದ್ ಹೋಗುತ್ತಲೇ ಅನಾಮಿಕಳನ್ನು ಕೋಪದಿಂದ ನೋಡ್ತಾ ಇರ್ತಾಳೆ ಅಂಜಲಿ. ಏನೋ ಈ ಮನುಷ್ಯರು ನಮಗಿಂತ ದೊಡ್ಡದಾಗಿರ್ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಏನೋ ದೊಡ್ಡ ದೊಡ್ಡ ಕೋರಿಕೆಗಳನ್ನ ಇಟ್ಕೊಂಡು ನಮ್ ಜೊತೆ ಸರಿ ತೂಗಲಾರದೆ ಒಳಗೊಳಗೆ ಸಾಯ್ತಾ ಇರ್ತಾರೆ. ಇಲ್ ನೋಡ್ರಿ, ಏನ್ರಿ, ಮೊನ್ನೆ ನಾವು ತಗೊಂಡು ಬಂದ ಆ ಕಾಸಿನ ಹಾರ ಇದೆಯಲ್ಲ, ಅದು ಜಾಗ್ರತೆ. ಅದೇ 7 ವರಹದ ಒಡವೆಗಳು ನಮ್ ಬೀರುನಲ್ಲಿ ಹಿಡಿತಾ ಇಲ್ಲ. ಬೇರೆ ಬೀರು ತಗೊಂಬನ್ನಿ ಅಂತ ಎಷ್ಟು ಸಲ ಹೇಳ್ಬೇಕು? ಅದಲ್ವೇ, ಈಗ ಅದೆಲ್ಲ ಅಗತ್ಯನ ಹೇಳು? ಅತಿಗೆ ಮುಂದೆ ಅದೆಲ್ಲ ಮಾತಾಡೋದು ಅಗತ್ಯನಾ? ನೀನು ಬೇಕು ಅಂತ ಅವರನ್ನ ಅವಮಾನ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಅಬ್ಬಾ, ನೀವು ಸುಮ್ನಿರಿ, ಎಲ್ಲ ಹೇಳ್ಬೇಕಲ್ವ ನಾನು. ಹಾಗೆ ಮರ್ತೋದ್ರೆ ಹೇಗೆ? ಭಲೇವ್ರಿ, ನಾನೇನಕ್ಕೆ ಅವಮಾನಿಸ್ತೀನಿ ಹೇಳಿ? ನಾನು ಅವಮಾನಿಸ್ಬೇಕು ಅಂದ್ರೆ ನನಗೆ ಸರಿ ತಗೋರಿರ್ಬೇಕು. ನನಗಿಂತ ಕಡಿಮೆ ಸ್ಥಾಯಿಯವರ ಬಗ್ಗೆ ನಾನು ಮಾತಾಡಲ್ಲ. ಒಂದು ಕಡೆ ಅಂಜಲಿ ಹೀಗೆ ಮಾತನಾಡುತ್ತಾ ಇದ್ದರೆ ಮತ್ತೊಂದು ಕಡೆ ಅನಾಮಿಕ ತನ್ನ ಪಾಡಿಗೆ ತಾನು ಅಡುಗೆ ಮಾಡ್ಕೋತಾ ಇರ್ತಾಳೆ. ಇನ್ನು ಆ ದಿನ ಎಲ್ಲರೂ ತಿನ್ನೋದಕ್ಕೆ ಕೂತ್ಕೋತಾರೆ. ಮಗ ಸೊಸೆಯಂದಿರು ತನ್ನ ಜೊತೆ ಕೂತ್ಕೊಂಡು ತಿನ್ನೋದನ್ನು ನೋಡಿ ಪ್ರಸಾದ್ ಬಹಳ ಸಂತೋಷಿಸುತ್ತಾನೆ. ಹೀಗೆ ತಿಂದು ಎಷ್ಟು ದಿನಗಳಾಗಿತ್ತು. ಆಗ ಯಾವಾಗ್ಲೂ ನಿಮ್ಮತ್ತೆ ಇರುವಾಗ ಬಂದಿದ್ರಿ. ಈಗ ಇಷ್ಟು ದಿನಕ್ಕೆ ಹೀಗೆ ಕೂತ್ಕೊಂಡಿದ್ದೀವಿ. ನನ್ಗೀಗ ಬಹಳ ಸಂತೋಷವಾಗಿದೆ ಕಣೋ. ನೋಡಿ ಮಾವಯ್ಯ, ಈ ಹಳ್ಳಿ ಅಡಿಗೆ ನಾವು ತಿನ್ನಲಾರೆ. ಸಿಟಿ ಅಡಿಗೆ ತಿನ್ನುವ ನಮ್ಗೆ ಇಂತಹ ಹಳ್ಳಿ ಅಡಿಗೆಗಳು ನಿಜಕ್ಕೂ ಹಿಡಿಸಲ್ಲ. ಅದಕ್ಕೆ ನಾವು 2 ದಿನ ಅಲ್ಲ, ನಾಳೆನೆ ಹೊರಟು ಹೋಗ್ಬೇಕು ಅನ್ಕೋತಾ ಇದೀವಿ. ಮಾವಯ್ಯ, ಆದ್ರೂ ನೀವು ಇಲ್ಲಿಗೆ ಯಾಕಿರ್ತೀರಾ? ನೀವು ನಮ್ ಜೊತೆನೆ ಬಂದ್ಬಿಡಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ಅಡ್ಡವಾದವ್ರನ್ನ ಇಲ್ಲಿಗೆ ಬಾ ಅಂತ ಹೇಳಿ ಅವ್ರ ಹತ್ರ ಮಾತು ಕೇಳಬೇಕಾದ ಅಗತ್ಯ ನಿಮ್ಗಿಲ್ವಲ್ಲ? ಇಲ್ಲಿ ಅಡ್ಡವಾದವ್ರು ಯಾರಿದ್ದಾರೆ? ನನ್ನನ್ನು ಬೇಕು ಅಂತ ಇದ್ದಾಳೆ. ನಾನು ಸಹಿಸೋದಿಲ್ಲ. ತಿನ್ನೋದಕ್ಕೆ ಗತಿ ಇಲ್ಲ ಹೊರತು ಹೀಗೆ ತಿರ್ಸೋದಕ್ಕೆ ಮಾತ್ರ ಬಾಯಿ ಚೆನ್ನಾಗಿ ಬರುತ್ತೆ. ನಿನ್ಗೆ ಎಷ್ಟು ಪೊಗರೋ ಅಂತ ಈಗ ಅರ್ಥವಾಯ್ತು. ಏನೇ ಕೇಳ್ತಾ ಇದ್ದೀನಿ ಅಂತ ಸುಮ್ನೆ ಇದ್ರೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ಯಾ? ಮಾತುಗಳು ಮರ್ಯಾದೆಗೆ ಬರ್ಲಿ, ಇಲ್ಲ ಅಂದ್ರೆ ಕೆನ್ನೆ ಚಳ್ಳನ್ನತ್ತೆ. ನಿನ್ಗೆ ಎಲ್ಲ ಕೈಗಳಿರೋದು, ನನಗೂ ಇದೆ. ಹಾಗೆ ಅಂಜಲಿ ಅನಾಮಿಕರು ಒಬ್ಬರೊಬ್ಬರು ಬೈಕೋತಾ ಇರ್ತಾರೆ. ಅವರ ಗಂಡಂದಿರು ಅವರನ್ನ ಸಮಾಧಾನಿಸ್ತಾ ಇರ್ತಾರೆ. ಹಾಗೆ ಮಗ ಸೊಸೆಯಂದಿರು ಜಗಳವಾಡ್ತಾ ಇರೋದನ್ನು ನೋಡಿ ಪ್ರಸಾದ್ ಕಣ್ಣೀರು ಹಾಕೋತಾ ಇರ್ತಾನೆ. ನಿಲ್ಸಿ ಅಮ್ಮ, ನಿಲ್ಸಿ. ನಿಮ್ಮನ್ನ ಇಲ್ಲಿಗೆ ಯಾಕೆ ಬಾ ಅಂತ ಹೇಳ್ದೆ ಗೊತ್ತಾ? ತಗೊಳ್ಳಿ, ಈ ಪತ್ರಗಳು ತಗೊಳ್ಳಿ. ಈ ಆಸ್ತಿನ ನನ್ನಿಬ್ಬರು ಮಕ್ಕಳಿಗೆ ಸಮಾನವಾಗಿ ಬರ್ಕೊಡ್ತಾ ಇದ್ದೀನಿ. ಅಪ್ಪ, ಈಗ ಆಸ್ತಿ ಏನಕ್ಕೆ ಬರಿತಾ ಇದ್ದೀರಿ? ಏನಾಯ್ತಪ್ಪ? ನಾವು ಆಸ್ತಿ ಬೇಕು ಅಂತ ಕೇಳಿಲ್ವಲ್ಲ? ಈಗ ಅಂದ್ರೆ ನಾನಿದ್ದೀನಪ್ಪ. ನಾಳೆ ನಾನ್ ಸತ್ರೆ ನನ್ನ ಶವದ ಮೇಲೆ ನೀವಿಬ್ರು ಆಸ್ತಿಗಾಗಿ ಹೊಡೆದಾಡ್ಕೋತೀರಾ. ಅದಕ್ಕೆ ಮೊದ್ಲೇ ಈ ಆಸ್ತಿನ ಬರ್ಕೊಡ್ತಾ ಇದ್ದೀನಿ. ಅಪ್ಪನಾಗಿ ನಾನು ಮಾಡಬೇಕಾದ್ದೆಲ್ಲ ಮಾಡಿದೀನಪ್ಪ. ಮಕ್ಕಳಾಗಿ ನೀವು ನನಗೇನು ಮಾಡಿಲ್ಲ. ನನ್ನ ರಟ್ಟೆ ಕಷ್ಟದಿಂದ ನಾನು ಈ ಆಸ್ತಿನ ಮಾಡಿಟ್ಟಿದ್ದೀನಿ. ನಿಮ್ಮನ್ನ ಓದಿಸಿ ದೊಡ್ಡವನಾಗಿ ಮಾಡಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ನೀವು ನನ್ನನ್ನಿಲ್ಲ ಅನಾಥವಾಗಿ ಮಾಡಿದ್ದೀರಾ. ಮಾವಯ್ಯ, ಹಾಗನ್ಬೇಡಿ ಮಾವಯ್ಯ. ನಿಮ್ಮನ್ನ ತುಂಬಾ ಸಲ ಕೇಳಿದ್ದೆ ಅಲ್ಲ, ನೀವು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿದ್ರಿ. ಈ ಮನೆ ಅಂದ್ರೆ ನಿಮ್ಗೆ ಯಾಕೆ ಮಾವಯ್ಯ ಅಷ್ಟಿಷ್ಟ? ನಮ್ ಜೊತೆ ಹಳ್ಳಿಗೆ ಬಂದ್ಬಿಟ್ಟು ಅಲ್ಲೇ ಇರ್ಬೋದಲ್ಲ. ನೋಡಮ್ಮ, ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಅದೇ ಮನೆಯ ಕನಸು. ಬದುಕೋದಕ್ಕೆ ಒಂದು ಮನೆ ಇರಬೇಕು. ಆ ಮನೆಯಲ್ಲಿ ತನ್ನ ಕುಟುಂಬದ ಜೊತೆ ಸಂತೋಷದಿಂದ ಬದುಕಬೇಕು. ಅದೇ ಅಲ್ವಾ ಪ್ರತಿ ಗಂಡಸಿಗೂ ಇರುವ ಆಸೆ. ಮನೆ ಕಟ್ಟೋದು ಅಂದ್ರೆ ಅಷ್ಟು ತಮಾಷೆ ಅಲ್ಲಮ್ಮ. ಒಂದೊಂದು ಇಟ್ಟಿಗೆಯನ್ನು ಸೇರಿಸ್ಕೊಂಡ ಹೋದ್ರೆ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತೆ. ಹೆಂಗಸರಿಗೆ ಮನೆ ಅಂದ್ರೆ ಮನೆ ಮಾತ್ರನೇ, ಆದ್ರೆ ಗಂಡಸರಿಗೆ ಮನೆ ಅಂದ್ರೆ ಅದು ಅವನ ರಕ್ತ, ತನ್ನ ಬಂಧ, ತನ್ನ ಪ್ರಾಣ. ಅದಕ್ಕೆ ಈ ಮನೆಯನ್ನ ಬಿಟ್ಟು ನಾನು ಬರಲಾರ್ದೆ ಹೋಗ್ತಾ ಇದ್ದೀನಿ. ನನಗೆ ಕ್ಯಾನ್ಸರ್ ಇದೆ. ಸತ್ತು ಹೋಗುವ ದಿನ ಹತ್ರದಲ್ಲೇ ಇದೆ. ಅದಕ್ಕೆ ನಿಮ್ಮನ್ನ ಕರೆಸಿದ್ದೀನಿ. ಅಪ್ಪ, ಮತ್ತೆ ಅಪ್ಪ ನೀವು ಚಿಕಿತ್ಸೆ ಮಾಡ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿದ್ದೀನಿ ಅಪ್ಪ. ನಿಮಗೆ ಭಾರವಾಗಬಾರ್ದು ಅಂತ ನಾನೇ ಚಿಕಿತ್ಸೆ ಮಾಡಿಸ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ನಾನು ಆಲೋಚಿಸಿದ್ದೀನಿ. ಆದ್ರೆ ನೀವು ಮಾತ್ರ ಈ ಅಪ್ಪನ ಒಂದು ಭಿಕ್ಷುಕನಾಗಿ ಕೂಡ ನೋಡ್ಲಿಲ್ವಲ್ಲ? ಅಪ್ಪ, ಹಾಗನ್ಬಿಡಿ ಅಪ್ಪ. ನೀವ್ ಹಾಗಂದ್ರೆ ಹೇಗೆ ಅಪ್ಪ? ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಿಮ್ ಹತ್ರವೇ ಚಿಕಿತ್ಸೆ ಮಾಡಿಸ್ತಿದ್ದೆ ಅಲ್ಲಪ್ಪ. ನೀವು ಮಾಡಿಸ್ತಾ ಇದ್ರಿ, ಆದ್ರೆ ನಿಮ್ ಹೆಂಡತಿರೋ ಅದಕ್ಕೆ ಒಪ್ಕೋತಾರ? ಈ ದಿನದಲ್ಲಿ ಒಂದು ಗಂಡು ಮಕ್ಕಳನ್ನು ಹೆತ್ತರೆ ಅದು ಶಾಪವಾಗಿ ಬದಲಾಗಿದೆ ಅಪ್ಪ. ಮದುವೆ ಆಗುವವರೆಗೂ ಅವರು ಅವರ ಮಕ್ಕಳೇ. ಮದುವೆ ಆದ ನಂತರ ಅವನು ಕಟ್ಕೊಂಡವರ ಗಂಡಸಾಗಿ ಬಿಡ್ತಾನೆ. ತಂದೆ ತಾಯರನ್ನ ದೂರ ಬಿಡ್ತಾರೆ. ಅತ್ತೆ ಮಾವಂದಿರು ಹೆಚ್ಚಾಗಿ ಹೋಗ್ತಾರೆ. ಹೆಂಡತಿ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಹೋಗ್ತಾಳೆ. ಇದೇ ಅಲ್ವೇನಪ್ಪ ಈಗೆಲ್ಲ ನಡೀತಾ ಇರೋದು? ಅಪ್ಪ, ನೀವ್ ಹಾಗ ಅನ್ಬಿಡಿ ಅಪ್ಪ. ನಮ್ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಡ್ಕೋತಾ ಇದೀವಿ ಅಷ್ಟೇ. ಅದ್ರಲ್ಲಿ ತಪ್ಪೇನಿದೆ ಅಪ್ಪ? ಹೆಂಡತಿಯನ್ನ ನೋಡ್ಕೊಳ್ದೇ ಇದ್ರೆ ಇಲ್ಲಿ ಎಲ್ಲ ತಾರ್ಮಾರಾಗಿ ಹೋಗುತ್ತೆ ಅಪ್ಪ.
ನೋಡಿ ಮಕ್ಕಳೇ, ಎಷ್ಟು ದೊಡ್ಡವರಾದ್ರು, ಎಷ್ಟು ದುಡ್ಡು ಸಂಪಾದಿಸಿದ್ರು, ಎಷ್ಟು ಹೆಸರುವಾಸಿಯಾದ್ರು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋ ವಿಷಯನ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಆ ವಿಷಯವೇನಾದ್ರೂ ಮರೆತು ಹೋದ್ವಿ ಅಂದ್ರೆ ನಮ್ಮ ಹಣೆ ಬರಹನೆ ಬದಲಾಗಿ ಹೋಗುತ್ತಪ್ಪ, ಜಾಗ್ರತೆ. ಪ್ರಸಾದ್ ಹಾಗೆ ಅನ್ನುತ್ತಾ ಇರುವಾಗಲೇ ಅಂಜಲಿಗೆ ಕೋಪ ಒತ್ತುಕೊಂಡು ಬರುತ್ತೆ. ಈಗ ಏನ್ ಹೇಳ್ತೀರಾ ಮಾವಯ್ಯ? ನಮ್ಮನ್ನು ಹೀಗೆ ಅವಮಾನಿಸ್ಬೇಕು ಅಂತ ಕರ್ಸಿದ್ರಾ? ಏನೇನೋ ಮಾತಾಡ್ತಾ ಇದ್ದೀರಾ? ನಮ್ಮ ಬದುಕು ನಾವು ಬದುಕ್ತಾ ಇದ್ದೀವಿ, ಹೀಗೆ ಬಾ ಅಂತ ಹೇಳಿ ಬೈತೀರಾ? ಸುಮ್ಮನಿರಮ್ಮ, ಈಗ ಕೂಗೋದು ನಿಲ್ಸು. ನಾನು ಕೇವಲ ನಿಮ್ಮನ್ನ ಆಸ್ತಿ ಪಾಲಿಗೋಸ್ಕರ ಕರೆದಿದ್ದೀನಿ. ಇನ್ನು ನೀವು ಹೋಗಬಹುದು. ಅಪ್ಪ, ಇನ್ನು ಸಾಕು ಕಣೋ. ಈ ಕರೆ ಕೇಳಿದ್ರೆ ನನಗೆ ಅಸಹ್ಯವನ್ಸುತ್ತೆ. ನಾನು ಸತ್ತು ಹೋದ್ರೆ ದಹನ ಮಾಡೋದಕ್ಕೆ ಪಕ್ಕದ ಮನೆ ಪದ್ಮ ಇದ್ದಾಳೆ. ಇನ್ನು ಮೇಲೆ ನಿಮ್ಮ ಆಸ್ತಿನ ತಗೊಂಡು ಹೋಗ್ಬೋದು. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ನಾಳೆ ಬೆಳಿಗ್ಗೆ ನೀವು ಕೂಡ ನಿಮ್ಮ ಮಕ್ಕಳ ಹತ್ರ ನನ್ನ ಹಾಗೆ ಆಗದ ಹಾಗೆ ಜಾಗ್ರತೆ ಮಾಡಿ. ಇದೇ ನಾನು ನಿಮಗೆ ಕೊಡುವ ಸಲಹೆ ಎನ್ನುತ್ತಾ ಪ್ರಸಾದ್ ಕಣ್ಣೀರು ಒರೆಸಿಕೊಳ್ಳುತ್ತಾ ಪಕ್ಕದ ಮನೆ ಪದ್ಮಳ ಮನೆಗೆ ತನ್ನ ಬಟ್ಟೆಗಳ ಚೀಲವನ್ನು ತಗೊಂಡು ಹೊರಡುತ್ತಾನೆ. ಪ್ರಸಾದ್ನನ್ನು ಮಕ್ಕಳು ಸೊಸೆಯಂದರು ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ.